ಇವತ್ತು ಬೆಳಗ್ಗೆ ಒಂದು ಗ್ಲಾಸ್ ಕಾಫಿ ಕುಡಿದು ಗಾಡಿ ತಿರ್ಸ್ಕೊಂಡು ಒಂದೆರಡು ಕ್ಯಾನು ನೀರು ತುಂಬಿಸಿಟ್ಟಿದ್ರು ನಮ್ಮಮ್ಮ. ಆ ಕ್ಯಾನ್ ಎತ್ಕೊಂಡೋಗಿ ಸೀದಾ ಗಾಡಿ ಹತ್ರ ಇಟ್ಕೊಂಡು ಇನ್ನೊಂದು ಚಿಕ್ಕ ಕ್ಯಾನ್ ಎತ್ಕೊಂಡೋಗಿ ಗಾಡಿಗೆ ಕಟ್ಕೊಂಡೆ. ಈ ನೀರೇನಕ್ಕಂತೀರಾ, ಬಿಸಿಲು ವಿಪರೀತ ಆಗ್ಬಿಟ್ಟಿದೆ. ಇರೋ ಕೆರೆ ಕುಂಟೆ ಎಲ್ಲ ಕಡೆ ನೀರು ಒಣಗೋಗ್ಬಿಟ್ಟಿದೆ. ಊರಲ್ಲಿರೋ ನಮಗೇನೆ ಒಂದೊಂದು ಸರಿ ನೀರಿಗೆ ಸಮಸ್ಯೆ ಆಗಿಬಿಡುತ್ತೆ. ಅಂಥದ್ರಲ್ಲಿ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಹೆಂಗಿರ್ಬೇಕು ಹೇಳಿ. ಅದಕ್ಕೆ ನನ್ನ ಕೈಲಾದಷ್ಟು ಒಂದಷ್ಟು ತೊಟ್ಟಿ ಕಟ್ಟಿದ್ದೀನಿ. ಅದಕ್ಕೆ ನೀರು ಹಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನೀರು ತಗೊಂಡು ಹೋಗ್ತಾಯಿದ್ದೀನಿ. ಈ ಒಂದು ಕೆಲಸನ ಸ್ಟಾರ್ಟ್ ಮಾಡಿ 1.5 ತಿಂಗಳಾಗಿದೆ. ಇದುವರೆಗೂ ಒಂದು 25 ತೊಟ್ಟಿ ಕಟ್ಟಿದ್ದೀನಿ. ಒಂದು 5 ರಿಂಗು ಸಿಮೆಂಟ್ ರಿಂಗ್ ಮಾಡಿಸ್ಕೊಂಡೋಗಿ ಇಟ್ಟಿದ್ದೀನಿ. ಎಲ್ಲದಕ್ಕೂ ನೀರು ಮನೆಯೇ ತೊಗೊಂಡೋಗ್ತೀನಿ. ಇನ್ನು ಕೆಲವಕ್ಕೆ ಹತ್ರ ಇರೋ ಊರ ಹತ್ರದಿಂದ ಕ್ಯಾನಲ್ಲಿ ನೀರು ತೊಗೊಂಡೋಗಿ ಹಾಕ್ತೀನಿ. ಈ ತೊಟ್ಟಿಗೆ ಮೊನ್ನೆ ತುಂಬ ನೀರು ಹಾಕ್ಬಿಟ್ಟು ಹೋಗಿದ್ದೆ. ಇವತ್ತು ಅರ್ಧ ತೊಟ್ಟಿ ಖಾಲಿಯಾಗಿದೆ. ಒಂದಷ್ಟು ನೀರು ಬಿಸಿಲಿಗೆ ಆವಿಯಾಗಿ ಹೋಗುತ್ತೆ, ಅಷ್ಟು ನೀರು ಆವಿ ಆಗಲ್ಲ. ಇನ್ನೊಂದಷ್ಟು ನೀರು ಪ್ರಾಣಿ ಪಕ್ಷಿಗಳೂ ಕುಡಿಯುತ್ತೆ. ಮಳೆಗಾಲ ಬರೋವರೆಗೂ ಒಂಚೂರು ನೀರು ವ್ಯವಸ್ಥೆ ಮಾಡಿದ್ರೆ ಮಳೆ ಬಂದಮೇಲೆ ನೀರು ಎಲ್ಲಿ ಬೇಕಾದಲ್ಲಿ ನಿಂತ್ಕೊಂಡಿರುತ್ತೆ. ಆಗ ಏನು ಸಮಸ್ಯೆ ಆಗೋದಿಲ್ಲ. ಮಳೆ ಬರೋವರೆಗೂ ಎಲ್ಲ ತೊಟ್ಟಿಗಳಿಗೂ ನೀರು ಹಾಕ್ತಾ ಇರ್ತೀನಿ. 25 ತೊಟ್ಟಿಯಲ್ಲೂ ನೀರು ಯಾವಾಗಲೂ ಇರುತ್ತೆ. ಇದುವರೆಗೂ ಯಾವ ತೊಟ್ಟಿಯಲ್ಲೂ ನೀರು ಖಾಲಿ ಆಗಿಲ್ಲ. ತೊಟ್ಟಿ ಕಟ್ಟೋದು ಮುಖ್ಯ ಅಲ್ಲ, ಅದರಲ್ಲಿ ನೀರು ಹಾಕಬೇಕು. ಯಾಕಂತ ಹೇಳಿದ್ರೆ ಒಂದಿನ ಬಂದು ಅಕ್ಕಿ ನೀರು ಕುಡಿದಿರುತ್ತೆ, ಮತ್ತೆ ಅದೇ ಪ್ಲೇಸ್ಗೆ ಬಂದಾಗ ನೀರಿಲ್ಲ ಅಂತಂದರೆ ಮತ್ತೆ ಪಾಪ ಸಮಸ್ಯೆ ಆಗುತ್ತೆ. ಹಾಗಾಗಿ ಯಾರು ಏನೇ ಹಾಕ್ಕೊಂಡ್ರೂ ನೀರು ಹಾಕೋದಂತೂ ನಿಲ್ಲಿಸೋದಿಲ್ಲ. ನೋಡೋಣ, ಇನ್ನೂ ಒಂದು ಮಳೆ ಬರೋವರೆಗೂ ಪ್ರಯತ್ನ ಮಾಡೋಣ.